ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಊರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಾಗ್ಯದ. ನೋಡಿ, ಒಂದು ಸ್ವಲ್ಪ ನಮ್ಮ ತಮ್ಮನ ಮಗನಿಗೆ ಗಾಡಿ ಕಲ್ಸೋಕೆ ಬಂದಿದ್ದ. ಆಮೇಲೆ ಹಾಗೆ ಮನೆಗೆ ಹೊಂಟೀನಿ. ಮನೆಗೆ ಹೋದ ಬಳಿಕ ಒಂದು ಸ್ವಲ್ಪ ನಮ್ಮ ಅಂಗಡಿನೂ ತೋರಿಸ್ತೀನಿ. ನೋಡ್ರಿ, ನಮ್ಮ ಅಂಗಡಿದು ಈ ಸದ್ ನಮ್ಮ ಅಂಗಡಿ ಬರ್ತದೆ. ಇದು ನಮ್ಮ ಅಂಗಡಿ ರೀ. ಹಾಗೆ ನಮ್ಮ ಮುಂಜಾನೆ ಎದ್ದು ನಮ್ಮ ಸೂರ್ಯನ ನೋಡಿ, ಸೂರ್ಯನ ನೋಡ್ತಾ ನೋಡ್ತಾ ಹಾಗೆ ಇವತ್ತು ನಮ್ಮ ದೊಡ್ಡ ಗುಡಿ ತುಂಬ ರೂಪಾಳ ನೃತ್ಯ ನೋಡೋದಕ್ಕೆ ಹಂಬಲ ಬಹು ದಿನಗಳಿಂದಲೂ ಕಾಣುತ್ತಿತ್ತು. ಇಂದು ಕಲಾಭವನದಲ್ಲಿ ನೋಡುವುದಕ್ಕಿಂತ ಮುಂಚೆ ಅವಳ ಮನೆಯಲ್ಲಿ ನಾಟ್ಯ ಮಹಿಳೆ ನೃತ್ಯ ಕುಳಿಸಬೇಕು. ಏಕೆಂದ್ರೆ ನಾನಿವತ್ತೇ ಅರ್ಜೆಂಟ್ ಆಗಿ ಮದ್ರಾಸಿಗೆ ಹೋಗಬೇಕಾಗಿದೆ. ರೂಪ ನನ್ನ ಆಸೆ ಈಡೇರಿಸುವ ಅಂತ ತೆಗೆದುಕೊಳ್ಳಬೇಕು. ಮೊದಲು ಕಲಾವಿದರಿಗೆ ಸ್ವಾಭಿಮಾನ ಇರಬೇಕು. ಕಲಾವಿದರಿಗೆ ಕವಿಗಳಿಗೆ ಸ್ವಾಭಿಮಾನ ಐತ್ರಿ, ಆದ್ರೆ ಬಡದಲ್ಲಾರಿ. ಈ ಕುಂತ ಜನ ಮರಿಬಾರ್ದ್ರಿ. ಬಂದೆವು, ಬಸವಣ್ಣಪ್ಪನ ಗುಡಿ ಕಡೆ ಬಂದೆವು. ಹಾಗೆ ನೋಡ್ರಿ, ಇದು ನಮ್ಮ ಬಸವಣ್ಣ ದೇವರ ಗುಡಿ. ನೋಡಿ, ಇದೇ ಜಾತ್ರೆ ಇರೋದು. ಬೇಸ್ತಾರ ಹೂ ಕಟ್ತದ, ಶುಕ್ರವಾರ ನಾಟಕ ಇರ್ತದ, ಶನಿವಾರ ನಂದಿಕೊಲ್ ಮೆರವಣಿಗೆ ಇರ್ತದ. ಹಾಗೆ ಊರದೊಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸೀನಿ ಎಲ್ಲರದು. ಹಾಗೆ ಬಂದರೆ ನಮ್ಮ ಕಾಕನ ಹೋಟೆಲ್ ಐತಿ ಇಲ್ಲಿ. ನೋಡ್ರಿ, ಇದೇ ಹೋಟೆಲ ನಮ್ಮ ಕಾಕಂದು ಫೇಮಸ್ ಇದೆ ಹೋಟೆಲ. ನಾಷ್ಟ ಎಲ್ಲ ಥರ ಸಿಗ್ತದೆ. ಇವರೇ ನೋಡ್ರಿ ನಮ್ಮ ಕಾಕ, ನಮ್ಮ ಕಾಕಿ. ಹಾಗೆ ನೋಡ್ತಾ ನೋಡ್ತಾ ಮತ್ತೆ ನಮ್ಮ ಹನುಮಂದೇವ್ರ ಗುಡಿ ಕಡೆ ಬಂದೆವು. ಹನುಮಂದೇವ್ರ ಗುಡಿ ಕಡೆ ಒಂದು ಸ್ವಲ್ಪ ಇದು ಬರೋದಕ್ಕೆ ಇಲ್ಲಿ ಕೂತಾರಪ್ಪ. ಇವ್ರು ನಮ್ಮ ಫ್ರೆಂಡ್ಸೇ. ಇವರು ಅರ್ಬಿ ಥರದ ವಿಚಾರ ಮಾಡ್ತಾರೆ, ಯಾವ ಥರ ಏನು ಮಾಡಮ್ಮ ಅಂತೇಳಿ ವಿಚಾರ ಮಾಡ್ಕೊಂಡು ಕೂತಿದ್ರು. ಹಾಗೆ ಮುಂದೆ ಬಂದೆವು. ಮುಂದಿನ ಹೋಗ್ಬೇಕನ್ನೋಕ ಇಲ್ಲಿ ನಮ್ಮ ಒಡೆಯ ಲಕ್ಷ್ಮಿ ಹತ್ರ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಇದೆ, ಅಲ್ಲಿ ಉರಿ ಹಚ್ಚಿದ್ರು. ಕಾಸು ಹೋಗ್ಬೇಕು, ಥಂಡ ಅಂತೇಳಿ ಕಾಸು ಹೋಗ್ಬೇಕಾದ್ರೆ ಕೂತೇವು. ಓಕೆ, ಇದೇ ನೋಡ್ರಿ ನಮ್ಮದು ಲೈಫ್. ಓಕೆ, ಬಾಯ್.